ಇನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗಾಗಲೇ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿರುವಂತಹ ವಿಚಾರ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಿರುವ ಬೆನ್ನಲ್ಲೇ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ, ಏನು ಪತ್ರ ಬರೆದಿದ್ದಾರೆ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಪತ್ರ ಬರೆದಿರೋದು. ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ ಕಡಿವಾಣ ಹಾಕಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ನಿಯಮ ಜಾರಿಯಲ್ಲಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅಡಿ ನಿಯಮ 5 ಸಬ್ ಕ್ಲಾಸ್ 1 ಪ್ರಕಾರ ನಿಯಮಗಳಿದೆ ಅಂತ ನಿಯಮ ಉಲ್ಲಂಘಿಸಿದರೆ ಶಿಸ್ತು ಕ್ರಮದ ಸುತ್ತೋಲೆ ಹೊರಡಿಸೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡಿ ಅಂತ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿರೋದು. ನೋಡಿ ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದ್ರೆ, ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ ಕಡಿವಾಣ ಹಾಕಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ನಿಯಮ ಜಾರಿಯಲ್ಲಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅಡಿ ನಿಯಮ 5 ಪ್ರಕಾರ ನಿಯಮಗಳಿದೆ. ನಿಯಮ ಉಲ್ಲಂಘನೆ ಮಾಡಿದರೆ ಶಿಸ್ತು ಕ್ರಮದ ಸುತ್ತೋಲೆಯನ್ನು ಹೊರಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಿ ನೌಕರರೇನಾದರೂ ಆರ್ಎಸ್ಎಸ್ ಶಾಖೆಗಳಲ್ಲಿ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅಧಿಕಾರಿಗಳೇನಿರ್ತಾರೆ ಅಂಥವರಿಗೆ ಕಡಿವಾಣ ಹಾಕಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದ ಭರತ್ ಶೆಟ್ಟಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. ಸರ್ಕಾರಿ ನೌಕರೇನಾದರೂ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅಂಥವ್ರಿಗೂ ಕಡಿವಾಣ ಹಾಕಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಮತ್ತೊಂದು ಪತ್ರ ಬರೆದಿದ್ದಾರೆ. ಮೇಲಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕುವ ಕಾನೂನು ತಂದರೂ ತರಬಹುದು ಅಂತಲೂ ಹೇಳ್ತಿದ್ದಾರೆ. ಏನನ್ಸುತ್ತೆ ನಿಮಗೆ? ನೋಡಿ, ಒಂದನೇದಾಗಿ ಇವರ ಹೈಕಮಾಂಡ್ ರಾಹುಲ್ ಗಾಂಧಿ ಯಾರಿದ್ದಾರೆ, ಅವರ ಅಪ್ಪ, ಅವರ ಅಜ್ಜಿ, ಅವ್ರ ಮುತ್ತಜ್ಜ ಎಲ್ಲ ಟ್ರೈ ಮಾಡಿದ್ದಾರೆ ಒಂದ್ಸತಿ RSS ಬ್ಯಾನ್ ಮಾಡಲಿಕ್ಕೆ. ಸುಮ್ಮನೆ ಇದು ಅಲ್ಲ ಸಲ್ಲದ ಆರೋಪಗಳನ್ನ ಹಾಕೋದು ಯಾಕೆ? ಇವರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಅವರು ಕರ್ನಾಟಕದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್, ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ, ಫೈನಾನ್ಷಿಯಲ್ ಫೇಲಿಯರು, ಡೆವಲಪ್ಮೆಂಟ್ ಝೀರೋ, IT ಕಂಪನೀಸು ಎಲ್ಲ ನಮ್ಮನ್ನ ಬಿಟ್ಟು ತಮಿಳ್ನಾಡು ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ವಿಷಯಗಳಿಂದ ಜನರ ಮನಸ್ಸನ್ನ ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕೆ ಇವರ ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಅಲ್ಲಿ ಏನು ಆಗಿದ್ದಾರೆ ಅದನ್ನ ಮುಚ್ಚಿಡ್ಲಿಕ್ಕೋಸ್ಕರ ನನ್ನ ಈಗ 100 ವರ್ಷ ಏನು RSS ಮುಗಿಸಿದೆ, 100 ವರ್ಷದ ತನಕ ಎಲ್ಲ ಕಡೆ ಎಲ್ಲಿ ಪ್ರವಾಹ ಬಂದ್ರು ಸಹ, ಎಲ್ಲಿ ಆಕ್ಸಿಡೆಂಟ್ ಆದ್ರೂ ಸಹ, ಎಲ್ಲಿ ರೈಲ್ವೆ ದುರಂತಗಳಾದ್ರೂ ಸಹ, ಯಾವ ರೀತಿಯ ದುರಂತ ಆದ್ರೂ ಸಹ ಯಾವುದೇ ರೀತಿಯ ಮತ ಪರಿವರ್ತನೆಯ ಮತ್ತೊಂದು ಇದೊಂದು ಮಾಡದೆ ಖಾಲಿ ಜನರ ಸೇವೆಗಾಗಿ ಮುನ್ನುಗ್ಗುವಂಥ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘವನ್ನ ಇವರು ಒಂದು ಚಾಳಿಯಾಗಿ ಬಿಟ್ಟಿದೆ. ಏನಾಗದಿದ್ರೆ ಮತ್ತೆ ಸಂಘ RSS ಅನ್ನ ದೂರುದು, ಇವರಿಗೆ ಅಲ್ಲಿ ಯಾರೆಲ್ಲ ತಲ್ವಾರ್ ಹಿಡ್ಕೊಂಡು ರಸ್ತೆಯಲ್ಲಿ ಮೆರವಣಿಗೆ ಮಾಡುವಾಗ ಇವರಿಗೆ ಹೆದರಿಕೆ ಆಗೋದಿಲ್ಲ ಅಂತೆ. ಗಣವೇಶ ಹಾಕಿ RSS ಅವರು ಪಥಸಂಚಲನ ಮಾಡಿದ್ರೆ ಇವರಿಗೆ ಹೆದರಿಕೆ ಆಗ್ತಂತೆ. ಈ ರೀತಿಯ ಅಲ್ಲ ಸಲ್ಲದ ಮಾತುಗಳನ್ನು ನಡೆದು ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಹಿಮ್ಸೆಲ್ಫ್ ಇಸ್ ಅ ಫೇಲಿಯರ್, ಗೌರ್ಮೆಂಟ್ ಇಸ್ ಅ ಫೇಲಿಯರ್. ಪ್ರಿಯಾಂಕ್ ಖರ್ಗೆ ಅವರ ತಂದೆಯರಾದ ಖರ್ಗೆ ಅವರು ಯಾರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವರು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಯಾಂಪ್ ಆಗುವಂತ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅವರೇ ಭೇಟಿ ನೀಡಿದ್ದಾರೆ. ಇದೆಲ್ಲ ರಾಜಕಾರಣ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಮೇನ್ಲಿ ಜನರ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಪ್ರಯತ್ನ ಅವರ ಫೇಲಿಯರ್ಸ್ಗಳಿಂದ ಅಷ್ಟೇ. ಅಲ್ಲ, ಈಗ ಇದೇನು ಅಸಹಾಯಕತೆನಾ ಪ್ರಿಯಾಂಕ್ ಖರ್ಗೆ ಅವರದ್ದು? ಸರ್ಕಾರಿ ನೌಕರರ ಮೇಲೇನು ನೀವು ನಿಯಮ ಜಾರಿಗೆ ತನ್ನಿ, ಯಾರಾದರೂ RSS ಕಾರ್ಯಕ್ರಮಕ್ಕೆ ಹೋದ್ರೆ ಅಂತ ಇದಾರಲ್ಲ. ಇಟ್ ಕಾಂಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಅವ್ರಿಗೆ ಬಾಯಿ ಬಂದಾಗೆ ಮಾತಾಡ್ತಾರೆ ಅವರು. ಈ ಮರಿ ಖರ್ಗೆಗೆ ಬಾಯಿ ಬಂದಾಗೆ ಮಾತಾಡೋ ಅಭ್ಯಾಸ ಇದೆ. ಅವರಿಗೆ ಸರ್ವಜ್ಞ ಸಿಂಡ್ರೋಮ್ ಇದೆ. ಅಂದ್ರೆ ಅದು ಅಧಿವೇಶನದಲ್ಲಿ ಸಹ ಹಾಗೆ, ನನ್ನನ್ನು ಬಿಟ್ರೆ ಬೇರೆ ಯಾರಿಗೂ ವಿಷಯನೇ ತಿಳಿದಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುವಂತ ಅಭ್ಯಾಸ ಅವರಿಗೆ ಅಧಿವೇಶನದಲ್ಲಿ ಸಹ ಅದೇ. ಸರ್ವಜ್ಞ ಸಿಂಡ್ರೋಮ್ ಅಂತ ಹೇಳಿ ಅವ್ರಿಗೆ ಎಲ್ಲದೂ ನನಗೆ ತಿಳಿದಂತೆ ಒಂದು ಇದು ಮಾಡೋದು, ಒಂದು ಫೆಸಾದನ್ನ ಇಟ್ಕೊಂಡು ನಾಟಕ ಮಾಡುವಂಥದ್ದು ಇದೆ. ಎರಡನೇದಾಗಿ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯ ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಹ ಇದೆ, ನೋಟಿಫಿಕೇಶನ್ ಇದೆ. ಇವರು ಅದರ ವಿರುದ್ಧ ಅದನ್ನ ಇಟ್ ಕಾಂಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಅದು ಪೊಲಿಟಿಕಲ್ ಯೂನಿಟ್ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇವೆ ಮಾಡುವಂತ ಒಂದು ಸಂಸ್ಥೆ.
ಅಲ್ಲ, ಮೇಲಾಗಿ ತೀರಾ ಈಗ ಅಗತ್ಯ ಇರೋದೇನು ರಾಜ್ಯಕ್ಕೆ? ಇವರು ಇದೇ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಗುಂಡಿ ಮುಚ್ಚಿ ಸಾರ್ ಅಂತ ಪತ್ರ ಬರಿಬೋದಿತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯಾಗಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ನಮ್ಮ ರೈತರ ಕಷ್ಟಕ್ಕೆ ಧಾವಿಸಿ ಸಾರ್ ಅಂತ ಪತ್ರ ಬರಿಬೋದಿತ್ತು. ಇದು ಬೇಕಾ ಈಗ? ಈ RSS ಬಹಳ ನೀಡೆಡ್ ಇದೆಯಾ ಅವರಿಗೆ? ನಾನು ಅದೇ ಹೇಳಿದ್, ನೀವ್ ಹೇಳುದು 100% ಸರಿ ಇದೆ. ಅವರು ಟೋಟಲಿ ಫೇಲಿಯರ್ ಆಗಿದ್ದಾರೆ. ಈ ಫೇಲಿಯರ್ ಅನ್ನ ಮುಚ್ಚಲಿಕ್ಕೆ ಈ ರೀತಿಯ ಇಶ್ಯೂಸ್ ಅನ್ನ ತೆಗೆಯುದು. ಇದ್ರ ಬಗ್ಗೆ ಒಂದು ವಾರ ನಾವೆಲ್ಲ ಇದೇ ವಿಷಯ ಮಾತಾಡ್ತೇವೆ. ಆಗ ಅವರು ಏನು ಫೇಲಿಯರ್ಸ್ ಇದ್ದಾರೆ, ಆ ಫೇಲಿಯರ್ಸ್ ಅನ್ನ ಮುಚ್ಚಿಡುವಂತ ಒಂದು ಪ್ರಯತ್ನ. ದೊಡ್ಡ ದೊಡ್ಡ ಕಂಪನಿ ಮೊನ್ನೆ ಒಂದು ಇಲ್ಲಿಗೆ ಹೋಯ್ತು, ನಿಮ್ಗೆ ಗೊತ್ತಿದೆ, ಗೂಗಲ್ ಕಂಪನಿ ತೆಲಂಗಾಣ ಇದಕ್ಕೆ ಹೋಗಿದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದೆ, ಆಂಧ್ರಕ್ಕೆ ಹೋಗಿದೆ. ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಿರಣ್ ಮಜುಮ್ದಾರ್ ಅಂತ, ಮೋಹನ್ ದಾಸ್ ಪೈ ಅಂತ ಅವರು ಎಲ್ಲರೂ ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ಫ್ರಾಸ್ಟ್ರಕ್ಚರ್ ಫೇಲಿಯರ್ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಉತ್ತರ ಕೊಡೋ ಬದಲು ಇವರು ಅವರಿಗೆ ತಿರುಗೇಟು ಟೈಟ್ ಮಾಡ್ತೇವೆ, ಬೋಲ್ಟ್ ನಟ್ ಟೈಟ್ ಮಾಡ್ತೇವೆ ಅನ್ನೋದನ್ನ ಬಿಟ್ರೆ, ಗುಂಡಗಿರಿಯ ವರ್ಡ್ಸ್ ಗಳನ್ನ ಬಿಟ್ರೆ ಸಕಾರಾತ್ಮಕವಾದ ಒಂದೇ ಒಂದು ಶಬ್ದ ಇವ್ರ ಬಾಯಿಗಳಿಂದ ಬರ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿ 1,00,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಗೂಗಲ್ AI ಹಬ್ ಆಂಧ್ರ ಹೋಗುತ್ತೆ ನಮ್ಮ ರಾಜ್ಯ ಬಿಟ್ಟು ಅಂದ್ರೆ ದುರಂತನೇ ಇದು. ಮತ್ತೆ ದೊಡ್ಡ ದುರಂತ. ಎಷ್ಟು ಜಾಬ್ ಕ್ರಿಯೇಷನ್ಸ್ ಆಗುವಂತ ಸಾಧ್ಯತೆ ಇತ್ತು, ಎಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡು ಹರಿದು ಬರ್ತಾ ಇತ್ತು, ಎಷ್ಟು ಟ್ಯಾಕ್ಸ್ ಎಲ್ಲದೂ ಅದರಿಂದ ನಮಗೆ ದೊಡ್ಡ ರೀತಿಯ ಲಾಸ್ ಆಗಿದೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಇವರೇ ಕೊಡು, ಪ್ರಿಯಾಂಕ್ ಖರ್ಗೆ ಅವರೇ ಕೊಡ್ಬೇಕು ರೆಸ್ಪಾನ್ಸಿಬಲ್, ಅವರೇ ಸಚಿವರು. ನಾರಾ ಲೋಕೇಶ್ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಲ್ಲಿ, ಈಗ ಗವರ್ಮೆಂಟ್ ಇದು ಕರ್ನಾಟಕ ಗವರ್ಮೆಂಟ್ ಫೇಲಿಯರ್ಸ್ ಮತ್ತೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಆಗದಿದ್ರೆ ನನ್ನನ್ನು ಯಾಕೆ ದೂರುದು ಅಂತ ಅವ್ರು ಹೇಳಿದ್ರು. ಅವ್ರು ಹೇಳೋದು ಸರಿ ಇದೆ, ಅವರಲ್ಲಿ ಫೆಸಿಲಿಟಿ ಕೊಡ್ತಾರೆ, ಅವ್ರು ಹೋಗ್ತಾರೆ. ನಾವು ಅದೇ ರೀತಿ ಫೆಸಿಲಿಟಿ ಕೊಡ್ಬೇಕಲ್ಲ ಕರ್ನಾಟಕದಲ್ಲಿ. ನಾವು ಅದೇ ರೀತಿ ಫೆಸಿಲಿಟಿ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಎಲ್ಲದೂ ಮಾಡಿ ಕೊಟ್ಟು ಅವ್ರು ಬರ್ತಾರೆ. ಇವ್ರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ ಉತ್ತರ ಕೊಡ್ತಾ ಇಲ್ಲ ಇವರು? ಕರ್ನಾಟಕದಲ್ಲಿರುವಂತ ದೊಡ್ಡ ದೊಡ್ಡ ಇಂಡಸ್ಟ್ರಿಸ್ಟ್ಗಳು ಸಹ ಈಗ ಅದರ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಎಲ್ಲರೂ ಸಹ ಕಮೆಂಟ್ ಮಾಡ್ತಾರೆ. ಇವರು ಉತ್ತರ ಕೊಡ್ತಾ ಇಲ್ಲ. ಇವರ ಸ್ಪೋಕ್ಸ್ ಪರ್ಸನ್ಸ್ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ ಅನ್ನೇ ಫೇಲಿಯರ್ ಮಾಡಿದ್ದಾರೆ. ಅದನ್ನಾದ್ರೂ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಕೊಡ್ಲಿ ಅಲ್ಲ, ಅದನ್ನೇ ಕೊಡ್ಲೇ ಇಲ್ಲ. ನಿನ್ನೆ ಎಲ್ಲ ಈ BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರು ಏನೋ ಗೂಗಲ್ ಪೇ ಮಾಡಿದಾರ ಅಂತ ಹೇಳುವ ಕಾರಣ, ಗೂಗಲ್ ಪೇನ ಆಚೆ ಈಚೆ 10,000-20,000 ಗೂಗಲ್ ಪೇನ ಮಾಡಿದ ಕಾರಣಕ್ಕಾಗಿ ಅವ್ರು BPL ಅನ್ನ ತೆಗೆದಿದ್ದಾರೆ. 1,00,000ಗಿಂತ ಜಾಸ್ತಿ. ನಿನ್ನೆ ನಾನು ಒಂದ್ 3-4 ಜನ ಪೇಷಂಟ್ಸ್ಗಳು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ಆಸ್ಪತ್ರೆಗೆ ಹೋದಾಗ ನಮಗೆ BPL ಆಯುಷ್ಮಾನ್ ಭಾರತ್ ವರ್ಕ್ ಆಗ್ತಿಲ್ಲ, ಯಾಕಂತ ನೋಡಿದ್ರು BPL ಅನ್ನ ತೆಗೆದು APL ಮಾಡಿದ್ದಾರೆ. ಒಂದು ನೋಟಿಸ್ ಕೊಡುದಿಲ್ಲ ಅವರಿಗೆ. BPL ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನೋಟಿಸ್ ಕೊಡುದಿಲ್ಲ. BPL ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇವರು? ಯಾಕಂದ್ರೆ ಅವರಿಗೆ ಗ್ಯಾರಂಟಿ ಸ್ಕೀಮ್ ಇದು ಕೊಡ್ಬೇಕಾಗ್ತದೆ. ಗ್ಯಾರಂಟಿ ಸ್ಕೀಮ್ ಅನ್ನ ಕೊಡ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬುಡದಲ್ಲಿ ಪೆಟ್ಟಾಗ್ತಾ ಇದ್ದಾರೆ. BPL ಯಾರದಿದೆ, BPL ಅನ್ನೇ 1,00,000 BPL ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ ಓಕೆ, ಫೈನ್ ಫೈನ್. ಎಸ್, ಥ್ಯಾಂಕ್ ಯು ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.